ಬಡ ರೋಗಿಯ ಸ್ಥಿತಿ ಕಂಡು ರಾಜಕಾರಣಿಗಳ ವಿರುದ್ಧ ಸಿಡಿದ ವಕೀಲ್ ಸಾಬ್. ಮೂಡ ಹಗರಣ ಆಗಿರಲಿ, ಮೈಸೂರಿನಲ್ಲಿ ಸರಿಯಾದ ಆಸ್ಪತ್ರೆ ವ್ಯವಸ್ಥೆ ಎಲ್ಲಿದೆ? ಮೈಸೂರಿನಲ್ಲಿ ಸುಸಜ್ಜಿತ ಸರ್ಕಾರಿ ಆಸ್ಪತ್ರೆಯೂ ಇಲ್ಲ, ಕನಿಷ್ಠ ಮಾತ್ರೇನೂ ಸಿಗ್ತಿಲ್ಲ. ಕಣ್ಣೀರಲ್ಲಿ ಕೈ ತೊಳೆಯುತ್ತಿರುವ ಕುಟುಂಬಕ್ಕೆ ಬೇಕಿದೆ ತುರ್ತು ನೆರವು. ಸ್ನೇಹಿತರೆ, ಮೂಡ ಹಗರಣ ಕುರಿತು ಪ್ರತಿಭಟಿಸಿ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಜೆಡಿಎಸ್ ಪಾದಯಾತ್ರೆ ಮಾಡ್ತಿದ್ದಾರೆ ಅಲ್ವೇ? ಕಾಂಗ್ರೆಸ್ನವರು ಮೂಡ ಹಗರಣದಲ್ಲಿ ಸಿಲುಕಿಕೊಂಡು ಒದ್ದಾಡ್ತಿದ್ದಾರೆ ಅಲ್ವೇ? ಈ ಮೂರು ಪಕ್ಷಗಳಿಗೂ ಬಡವರ ಒದ್ದಾಟ, ನರಳಾಟ ಅರ್ಥ ಆದಂತೆ ಕಾಣ್ತಿಲ್ಲ. ನೀವು ನಂಬಲಿಕ್ಕಿಲ್ಲ, ಮೈಸೂರಿನಲ್ಲಿ ಇಂದಿಗೂ ಸುಸಜ್ಜಿತವಾದ ಸರ್ಕಾರಿ ಆಸ್ಪತ್ರೆ ಇಲ್ಲ. ಇದಕ್ಕೋಸ್ಕರ ಯಾವ ಸರ್ಕಾರ, ಯಾವ ರಾಜಕಾರಣಿಗಳು ಪಾದಯಾತ್ರೆ ಪ್ರತಿಭಟನೆ ಮಾಡಿದ ಉದಾಹರಣೆ ಕೂಡ ಇಲ್ಲ. ಸರಿಯಾದ ಆಸ್ಪತ್ರೆ, ಮೆಡಿಕಲ್ ಸೌಲಭ್ಯವಿಲ್ಲದೆ ಬಡ ಕುಟುಂಬವೊಂದು ಒದ್ದಾಡ್ತಿದೆ ಕಣ್ರಿ. ಇದರ ವಿರುದ್ಧ ವಕೀಲ್ ಸಾಬ್ ಜಗದೀಶ್ ಅವರು ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಕೆಲ ರಾಜಕಾರಣಿಗಳಿಗೆ ತುಂಬಾ ನಿಷ್ಠೂರವಾಗಿ ಬೈದು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಅವರು ಯಾವ ಯಾವ ರಾಜಕಾರಣಿಗಳ ವಿರುದ್ಧ ಸಿಡಿದ್ರು ಅನ್ನೋದನ್ನ ತೋರಿಸ್ತೀನಿ. ಅದಕ್ಕೂ ಮುಂಚೆ ಈ ಕುಟುಂಬದ ಕಣ್ಣೀರ ಕಹಾನಿಯನ್ನೊಮ್ಮೆ ನೋಡ್ಕೊಂಡು ಬನ್ನಿ. ನೋಡಿದ್ರಲ್ಲ, ಇಲ್ಲಿ ಕಾಣುತ್ತಿರುವ ಈ ವ್ಯಕ್ತಿಯ ಹೆಸರು ಭೀಮೇಶ್ ಅಂತ. ಮೂಲತಃ ಮೈಸೂರಿನವರು. ಈಕೆ 3 ವರ್ಷಗಳ ಹಿಂದೆ ನೋಡೋದಕ್ಕೆ ಭೀಮನಂತೆ ಇದ್ರು. ಇಚ್ಛೆ ಅರಿತ ಸತಿ, ಇಬ್ಬರು ಗಂಡು ಮಕ್ಕಳು, ಸುಂದರ ಸಂಸಾರ ಕಣ್ರಿ. ಇಂತಹ ಸಂಸಾರದ ಮೇಲೆ ಅದ್ಯಾವ ಕ್ರೂರ ವಿಧಿಯ ಕಣ್ಣು ಬಿತ್ತೋ ಗೊತ್ತಿಲ್ಲ ಕಣ್ರಿ. ಇಡೀ ಸಂಸಾರ ಇಂದು ಕಣ್ಣೀರಲ್ಲಿ ಕೈ ತೊಳೆಯುವಂತೆ ಆಗಿದೆ. ಇಬ್ಬರು ಮಕ್ಕಳಿಗೂ ಕಾಯಿಲೆ ಇದೆ. ಇವರು ಹಾಸಿಗೆಯಿಂದ ಏಳಲು ಆಗದಂತಹ ಸ್ಥಿತಿಗೆ ಬಂದಿದ್ದಾರೆ. ದುಡಿಯುತ್ತಿದ್ದ ಹೆಂಡತಿಯ ಕೆಲಸವು ಕಳೆದುಕೊಳ್ಳುವಂತಾಗಿದೆ. ಒಟ್ಟಾರೆ ಈ ಕುಟುಂಬ ಇದೀಗ ಕಣ್ಣೀರಲ್ಲಿ ಕೈ ತೊಳೆಯುವಂತೆ ಆಗಿದೆ. ಇಷ್ಟಕ್ಕೂ ಏನಾಯ್ತು ಅನ್ನೋದನ್ನ ಇವರೇ ವಿವರಿಸ್ತಾರೆ, ಕೇಳಿ. ಸರ್ ನಮಸ್ತೆ, ನಾನು ಡ್ರೈವರ್ ಕೆಲಸ ಮಾಡ್ತಾಯಿದ್ದೀನಿ. ಡ್ರೈವರ್ ಕೆಲಸ ಮಾಡ್ತಾ ನನಗೆ ಸ್ಪೈನಲ್ ಇಂಜುರಿ ಆಯಿತು. ಆದರೆ ನನ್ನ ಕತೆ ಹೆಂಗಾರಾಗಲಿ, ನಮ್ಮ ಹುಡುಗರು ಇಬ್ಬರು ಮಕ್ಕಳಿದ್ದಾರೆ. ಅವ್ರಿಗೆ ಹಿಮೋಫಿಲಿಯಾ ಕಾಯಿಲೆ, ಮತ್ತು ಅವ್ರಿಗೆ ಮೆಡಿಸನ್ ಸಿಗ್ತಾಯಿಲ್ಲ. ಮೈಸೂರಲ್ಲಿ ಸಿಗ್ತಾಯಿಲ್ಲ. ಕ್ಯಾರ್ ಹಾಸ್ಪಿಟ್ಲಲ್ಲಿ ಸಿಗ್ತೋದ ಕಾರಣ ದಾವಣಗೆರೆಗೆ ಹೋಗಬೇಕು. ದಾವಣಗೆರೆಯಲ್ಲಿ ನನಗೆ ಮೆಡಿಸನ್ ಕೊಡ್ತಾರೆ, ಆದರೆ ನನಗೆ ಕರ್ಕೋಕ್ಕಾಗ್ತಾಯಿಲ್ಲ. ಇಬ್ಬರು ಮಕ್ಕಳು ನನ್ನ ಜೊತೆಲೇ ಅಲ್ಲೊಬ್ಬ ಮಲಗಿದ್ದಾರೆ. ನನಗೆ ಇಂಜೆಕ್ಷನ್ ಏನಾದ್ರು ಕೊಡಿಸಿ ಸರ್, ನನಗೆ ಸರ್ಕಾರದಿಂದ ಸವಲತ್ತು ಕೊಡಿಸಿ ಸರ್ ಅಂತ ಕೇಳ್ಕೊತಿದ್ದೀನಿ. ನನಗೆ ಬಲ್ದ ಕೈ ಬರಲ್ಲ, ಎಡ್ದ ಕೈ ಒಂದೇ ಎತ್ತಬೇಕು, ಇಳಿಬೇಕು ಸರ್. ನಾನು ಸ್ಪೈನಲ್ ಇಂಜುರಿ ಆಗಿ 3 ವರ್ಷ ಆಯಿತು. ನಾನು ಡ್ರೈವರ್ ಕೆಲಸ ಮಾಡ್ತಿದ್ದು ನಾರಾಯಣ ಹಾಸ್ಪಿಟ್ಲಲ್ಲಿ ಆಂಬುಲೆನ್ಸ್ ಹೊಡ್ತಿದೆ. ಹಾಗಾಗಿ ನಾನು ಈಗ ಕೂತೋಗಿದ್ದೀನಿ. ದಯವಿಟ್ಟು ನನಗೆ ಮಕ್ಕಳಿಗೆ ಇಂಜೆಕ್ಷನ್ ಕೊಡಿಸ್ಬೇಕಂತ ಕೇಳ್ಕೊತಾಯಿದ್ದೀನಿ. ನನಗೆ ಸಪೋರ್ಟಿಗೆ ಯಾರಿಲ್ಲ ಸರ್. ನಮ್ಮ ಮಿಸ್ಸಸ್ ಇದ್ದಾರೆ ಒಬ್ಬರೇ, ಅವರು 3 ಜನ ಪೇಷಂಟ್ ನೋಡ್ಕೋಬೇಕು. ದಯವಿಟ್ಟು ನನಗೆ ಇದೊಂದು ಹೆಲ್ಪ್ ಮಾಡಿ ಸರ್. ನಾನು ಹುಣಸೂರು ತಾಲೂಕು ಬಿಳಿಕೆರೆ, ಮೈಸೂರು ಡಿಸ್ಟಿಕ್. ಸ್ನೇಹಿತರೆ, ವೀಕೆಂಡ್ ಬಂತು ಅಂದರೆ ಫ್ಯಾಮಿಲಿ ಜೊತೆ ಅಥವಾ ಫ್ರೆಂಡ್ಸ್ ಜೊತೆ ಪಾರ್ಟಿ ಅಂತ ಎಷ್ಟೆಲ್ಲ ದುಡ್ಡು ಖರ್ಚು ಮಾಡ್ತೀವಿ ಅಲ್ವಾ ಸ್ನೇಹಿತರೆ? ಅದರಲ್ಲಿ ನಮ್ಮ ಕೈಲಾದಷ್ಟು 100,000 ಎಷ್ಟೇ ಆಗಲಿ ಇಂತಹ ಕಾಯಿಲೆಯಿಂದ ಬಳಲುತ್ತಿರುವ ಫ್ಯಾಮಿಲಿಗೆ ಕೊಟ್ಟರೆ ನಾವು ಕಳೆದುಕೊಳ್ಳುವುದಾದರೂ ಏನಿದೆ ಅಲ್ವೇ? ದಯವಿಟ್ಟು ಇವರ ಮೊಬೈಲ್ ನಂಬರ್ ಡಿಸ್ಕ್ರಿಪ್ಷನ್ಸ್ನಲ್ಲಿ ಕೊಟ್ಟಿದ್ದೇವೆ. ಇವರಿಗೆ ಫೋನ್ಪೇ ಅಥವಾ ಗೂಗಲ್ ಪೇ ಮೂಲಕ ಇವರಿಗೆ ಔಷಧಿಗೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಎನ್ನುವುದು ನಮ್ಮ ನ್ಯೂಸ್ 12 ಕನ್ನಡದ ಕಳಕಳಿ. ಇನ್ನು ವಕೀಲ್ ಸಾಬ್ ಎಂದೇ ಫೇಮಸ್ ಆಗಿರುವ ವಕೀಲರಾದ ಜಗದೀಶ್ ಅವರು ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ನ ಕೆಲ ರಾಜಕಾರಣಿಗಳಿಗೆ ತುಂಬಾ ನಿಷ್ಠೂರವಾಗಿ ಬೈದು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಏನ್ ಮಾತನಾಡಿದ್ದಾರೆ ನೋಡಿ. ಹೇಳ್ಕೊಳಕ್ಕೆ ಆ ಮೈಸೂರು 4,000 ಕೋಟಿ ಹಗರಣ, ಇಡೀ ರಾಜ್ಯದ ಅರ್ಧ 50% ಎಲ್ಲ ಪಕ್ಷದ MLAಗಳನ್ನು ಈ ಮೂಡ ಹಗರಣ ಸಾಕಿದೆ. ಅದೇ ಮೈಸೂರಲ್ಲಿ ಒಬ್ಬ ಡ್ರೈವರು ಎಷ್ಟು ಸಾವಿರ ಜನ ಜೀವನ ಉಳಿಸಿರ್ಬೋದು, ಅವನು ಕಾಪಾಡಿರ್ಬೋದು. ಅಂಥವ್ನಿಗೆ ಇವತ್ತು ಆರೋಗ್ಯ ರೀಚ್ ಆಗಿಲ್ಲ. ಇದೆಂಥ ಸರ್ಕಾರ ರೀ? ನಾನು ಯಾವಾಗಲೂ BJPನ ಖಂಡಿಸ್ತಾ ಇರ್ತೀನಿ. ಹಂಗಂದ ಮಾತಕ್ಕೆ ನಾನು ಕಾಂಗ್ರೆಸ್ನ ಪ್ರೀತಿಸ್ತೀನಿ ಅಂತಲ್ಲ. ಓಕೆ, ಒಬ್ಬ ರಾಜ್ಯದ ಒಂದು
ಧ್ವನಿಯಾಗಿ ಕಟ್ಟ ಕಡೆಯ ವ್ಯಕ್ತಿಗೆ ಆ ಧ್ವನಿ ರೀಚ್ ಆಗ್ಬೇಕಂತೆ. ಐ ಆಮ್ ಟ್ರೈಂಗ್ ಟು ಡೂ ಇಟ್. ಮಾಧ್ಯಮಗಳು ನಿಜವಾಗ್ಲೂ ಇದ್ರ ಬಗ್ಗೆ ಕ್ಯಾಕರಿಸಿ ಉಗಿಬೇಕು ಅವ್ನು ದಿನೇಶ್ ಗುಂಡೂರಾವ್ಗೆ. ವಿ ಡೋಂಟ್ ಮೈಂಡ್ ಕ್ವಶನಿಂಗ್. ನಾವು ಯಾರ ಸಪೋರ್ಟು ಅಂತೂ ಇಲ್ಲ ಇಲ್ಲಿ. ಓಕೆ, ಯಾರೇ ಬಡವ ನಾನು ಮಂತ್ರಿಯಾಗಿ ಬಂದ್ರೆ ಅವ್ನು ಕೆಲಸ ಮಾಡಬೇಕು. ಸ್ವಿಮ್ಮಿಂಗ್ ಪೂಲಲ್ಲಿ ಈಜು ಹೊಡಿತಾನಂತೆ ಅವ್ನು ದಿನೇಶ್ ಗುಂಡೂರಾವ. ಅವನಿಗೆ ಬಂದಿರೋದು ಏನು ರೋಗ? ಕರ್ನಾಟಕದಲ್ಲಿ ಏನೋ ಜಿಲ್ಲೆಗೆ ಏನೋ ಒಂದು ಹೈಟೆಕ್ ಹಾಸ್ಪಿಟ್ಲ್ಗಳನ್ನ ಕಟ್ಟಿಸ್ತೀವಿ ಅಂತ ಬೊಗಳ್ದ ಅವನು ಕೃಷ್ಣ ಬೈರೇಗೌಡ ಮಂತ್ರಿ ಆಗಕ್ಕೆ ಮುಂಚೆ. ಈಗ ಅವನ ಕ್ಷೇತ್ರದಲ್ಲೇ 25 ಕೋಟಿ ತಿಂಗಳಿಗೆ ಕಲೆಕ್ಷನ್ ಆಗುತ್ತಂತೆ ಸಬ್ ರಿಜಿಸ್ಟ್ರು. ಅದನ್ನ ನೋಡ್ಕೊಂಡು ಸುಮ್ಮನೆ ಇದ್ದಾನೆ. ಅವನ ಸಪೋರ್ಟ್ಗೆ ಯಲಹಂಕ MLA ವಿಶ್ವ ಅಸೆಂಬ್ಲಿಲಿ ಹೇಳ್ತಾನೆ ಸಾಹೇಬ್ರು ಏನೋ ಒಳ್ಳೆಯವರು ಅಂತ. ಒಬ್ಬರಿಗೊಬ್ಬರು ಬಿಟ್ಕೊಡ್ದಿರೋ ಕಳ್ಳರು ಇವರೆಲ್ಲ. ಇವರು ಕಳ್ಳ ಮನಸ್ಥಿತಿ, ಭ್ರಷ್ಟರು ಇವರೆಲ್ಲ. ಯಾವುದೇ ಕಾರಣಕ್ಕೂ ನಮ್ಮ ಕರ್ನಾಟಕದ ಬಡವರಿಗೆ, ನಮ್ಮ ಭಾರತದ ಬಡವರಿಗೆ ಈ ಕಳ್ಳರು ಭ್ರಷ್ಟರು ನಿಜವಾಗ್ಲೂ ಇಟ್ಕಲ್ಲ. ತುಂಬ ನೋವಿನಿಂದ ಈ ಮಾತು ಹೇಳಬೇಕಾಗಿದೆ. ಓಕೆ, ನನ್ನ ಈ ಸಂವಿಧಾನವನ್ನ ನೋಡಿದಾಗ ಸಂವಿಧಾನ ಹೇಳುತ್ತೆ ಈ ದೇಶದ ಕಟ್ಟ ಕಡೆಯ ವ್ಯಕ್ತಿ, ಕಟ್ಟ ಕಡೆಯ ಧ್ವನಿ, ಕಟ್ಟ ಕಡೆಯ ವ್ಯಕ್ತಿಗೆ ಆ ಸೌಕರ್ಯಗಳು ರೀಚ್ ಆಗಬೇಕು. ಅದನ್ನ ಗೌರ್ಮೆಂಟ್ ಅಂತಾರೆ. ಆ ಸೌಕರ್ಯ ರೀಚ್ ಆಗಕ್ಕೆ ಮಾಡೋದನ್ನ ವ್ಯವಸ್ಥೆ ಅಂತಾರೆ. ಅದು ತಲುಪದಿದ್ದಾಗ ಪ್ರಶ್ನೆ ಮಾಡಕ್ಕೆ ಕೋರ್ಟ್ಗಳ ಮುಂದೆ ಬರ್ಬೇಕಂತೆ, ನಮ್ಮಂತ ವ್ಯಕ್ತಿಗಳು ಬರ್ಬೇಕಂತೆ. ಅದನ್ನ ತಲುಪಿಸಕ್ಕೆ ಸರ್ಕಾರವನ್ನ ಪ್ರಶ್ನೆ ಮಾಡಕ್ಕೆ ಮಾಧ್ಯಮಗಳು ಮುಂದೆ ಬರ್ಬೇಕಂತೆ. ನೋಡಿ ಫ್ರೆಂಡ್ಸ್, ನನಗೆ ಗೊತ್ತಿರೋ ನೆಟ್ವರ್ಕಲ್ಲಿ ಒಂದಷ್ಟು ಜನ ನಿಮ್ಮನ್ನ ಬ್ರಾಡ್ಕಾಸ್ಟಲ್ಲಿ ಹಾಕಿದ್ದೀನಿ. ಪ್ರಶ್ನೆ ಮಾಡೋದು ಬಿಡೋದು ನಿಮಗೆ ಬಿಟ್ಟಿದ್ದು. ನನ್ನ ಆತ್ಮಶಕ್ತಿಗಂತೂ, ನನ್ನ ಆತ್ಮಸಾಕ್ಷಿಗಂತೂ ನಾನು ಬದುಕ್ತಾ ಇದ್ದೀನಿ. ಓಕೆ, ನಾನು ಯಾರ ಋಣದಲ್ಲೂ ಬದುಕ್ತಾ ಇಲ್ಲ. ನನ್ನ ಋಣನೇ ಬೇಜಾರ್ ಮೇಲೆ ಕೊಟ್ಟಿದ್ದೀನಿ. ಅದು ದೇವ್ರು ನನಗೆ ಕೊಟ್ಟಿರುವಂಥ ಶಕ್ತಿ. ನೋಡಿ, ಈ ಕೇಸನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಅವನಿಗೆ ದಿನೇಶ್ ಗುಂಡೂರಾವ್ಗೆ ಇಟ್ಟಾಡಿಸಿ ಸರಿಯಾಗಿ. ಓಕೆ, ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಬರೀ ಹೊಟ್ಟೆ ತುಂಬಿದ ಮಂತ್ರಿಗಳು. ಇವ್ರು ಹೊಟ್ಟೆ ಉರಿದೋಗ, ಇವ್ರು ಏನು ಬಂದು ಸಾಯಲ್ಲ. ಇವರು ನಿಜವಾಗ್ಲೂ ಬೇಜಾರಾಗುತ್ತೆ ಈ ಮಾತನ್ನ ಹೇಳಕ್ಕೆ. ಓಕೆ, ಸಾರಿ, ನಾನು ಈ ಪದ ಬಳಕೆ ನನ್ನಲ್ಲಿ ಏನಾದರೂ ಆಗಿದ್ರೆ ಓನ್ಲಿ ಸೀಯಿಂಗ್ ಎ ಸಿಚುವೇಶನ್. ಅವ್ನು ಬೆಡ್ಡಿಂದ ಮೇಲೆ ಹೇಳಕ್ಕಾಗಲ್ಲ. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.